ಶ್ರೀ ಘಾಟಿಗೆ ಅವರು, ಸುನೀಲ್ ಹನುಮಣ್ಣವರವರು, ನಮ್ಮ ಡಾಕ್ಟರ್ ಸೋಣಲ್ಕರ್ ಅವರು, ನಾಯ್ಕ ಅವರು, ನಮ್ಮ ಹುಲಗೋಡಿ ಅವರು, ಇನ್ನು ಅನೇಕ ನಾಯಕರ ಜೊತೆ ಅವ್ರ ಜೊತೆ ಕೆಲಸ ಮಾಡಿದಂಥವರು, ಅವರ ಅಭಿಮಾನಿಗಳು ಈ ಕಾರ್ಯಕ್ರಮ ಕೂಡ ತಾವು ಕೂಡ ಭಾಗವಹಿಸಿದ್ರಿ. ಸೊ ನಮ್ಮನ್ನೆಲ್ಲ ಬಿಟ್ಟು ಹೆಚ್ಚು ಕಮ್ಮಿ 17 ವರ್ಷ ಆಯಿತು ಮಾನ್ಯ ಸರ್ಕಾರ ಅವರು. ಈ ಭಾಗದಲ್ಲಿ ರಾಜಕಾರಣಿ ಎಲ್ಲಿ ಅವರು ಮುಂಚೆನೇ ಇರುವಂಥ ಒಬ್ಬ ರಾಜಕಾರಣಿಗಳಾಗಿದ್ದರು. ಜೊತೆಗೆ ಅವರ ಸಮಾಜ ಸೇವೆ ಕೂಡ ಭಾಳ ಸರಳವಾಗಿತ್ತು. ಅವಾಗ ಕೂಡ ಅವರು ಇರತ್ತೆ ಮಾಡಿದ್ರೆ ಒಂದು ಜೀಪ್ ಇತ್ತು, ಅವ್ರ ಜೀಪ್ನಲ್ಲಿ ಆಡ್ತಿರೋ ಅವ್ರು ಭಾಳಷ್ಟು ಕಡೆ ಈ ಸಮಸ್ಯೆ ಬಂದಾಗ ಅಲ್ಲಿ ಹೋಗಿ ಬಗೆಹರಿಸಂತ ಪ್ರಯತ್ನ ಮಾಡ್ತಾಯಿದ್ರು. ಅವ್ರನ್ನ ಶಂಕರನಾಥ ಜೊತೆ ನಾವು ನೋಡಿದ್ದೀವಿ ಸ್ಟಾರ್ಟು. ಆ ಸಂದರ್ಭದಲ್ಲಿ ಹೆಚ್ಚು ನಮಗೆ ಭಾಳ ಆತ್ಮೀಯರಾಗಿದ್ರು. ನಾವು ರಾಜಕೀಯ ಪ್ರಾರಂಭದಾಗ ಇಲ್ಲಿ ಭಾಳ ಸಾರಿ ಶಂಕರನಾಥ ಜೊತೆ ನಾವು ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಆವಾಗ ಶಂಕರನಾಥ ಮಕ್ಕಳಿಗೆ ಯಾರು ಕುಣಿತಿರಕ್ಕಿಲ್ಲ, ಒಬ್ಬರೇ ಇರ್ತಾರೆ ಅವ್ರು. ನನ್ನ ಒಂದು ಸಾರಿ ಜಬರ್ದಸ್ತಿ ಕುಣಿಸಿ ನಮಗೆ ನೀವು ಕೂಡ ಯಾರು ಕೊಡ್ತಾ ಇಲ್ಲ ಅಂತ. ಅವ್ರ ಊಟಕ್ಕೆ ಇಲ್ಲೇ ಬರ್ತಿದ್ದೀವಿ, ನಾವು ಬಂದಿದ್ದೀವಿ ಸಾಕಷ್ಟು ಸಾರಿ. ಅದಾದ ನಂತರ ಅವರ ನಮ್ಮ ಸಂಬಂಧ ಭಾಳಷ್ಟು ಹತ್ತಿರ ಆಯಿತು, ಗಟ್ಟಿ ಆಯಿತು. ಅವ್ರು ಇರುವವರೆಗೆ ಅವ್ರ ಜೊತೆ ನಾವು ಭಾಳಷ್ಟು ಆತ್ಮೀಯತೆ ಅನ್ಯೋನ್ಯವಾಗಿದ್ದೀವಿ. ಸೊ ಅಂಥ ಎತ್ತರಕ್ಕೆ ಬೆಳೆದ್ರು ಕೂಡ ಭಾಳ ಕೆಳಮಟ್ಟದಲ್ಲಿ ಅವರು ಕೆಲಸ ಮಾಡ್ತಿದ್ರು. ಮತ್ತು ಭಾಳ ದೊಡ್ಡವರು ಸಣ್ಣವರನ್ನು ಭ್ರಮೆ ಅವರಲ್ಲಿ ಇರಲಿಲ್ಲ. ನಾವು ಭಾಳ ಸಣ್ಣವರು ಇದ್ದ ಕಡೆ ನಮಗೆ ಭಾಳ ಶಂಕರಾನಂದವ್ರಿಗೆ ಪರಿಚಯ ಮಾಡಿಕೊಡುವಂಥ ಕೆಲಸ ಅವ್ರ ಜೊತೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಮಗೆಲ್ಲ. ಸೊ ಹೀಗಾಗಿ ಅವ್ರು ಬಿಟ್ಟು ಹೋದಂಥ ಭಾಳಷ್ಟು ಇನ್ನೂ ಸಿದ್ಧಾಂತಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಭಾಳ ಸರಿ ಯಾವುದೋ ಘಟನೆ ಬಂದಾಗ ಸರ್ಕಾರ ಹಿಂಗೆ ನಡೀತಿದ್ರು, ಹಂಗೆ ನಡೀತಿದ್ರು, ನೀವು ನಡಿಬೇಕಂತ ಭಾಳಷ್ಟು ಜನ ಈಗೂ ಮಾತಾಡ್ಕೊಳ್ತಾರೆ. ಸೊ ಅವ್ರು ಬಿಟ್ಟವರು ಕೂಡ ಅವರ ವಿಚಾರಗಳು, ಅವ್ರು ಮಾಡಿದಂಥ ಕೆಲಸ, ಅವ್ರ ಗಟ್ಟಿತನ ಇನ್ನೂ ಕೂಡ ನಮ್ಮ ಮುಂದಿದೆ. ನಾನು ಬಹುಶಃ 3-4 ಕಾರ್ಯಕ್ರಮ ಭಾಗವಹಿಸಿರ್ಬೋದು. ಮತ್ತು ಆ ಸಂದರ್ಭ ತೀರ್ಕೊಂಡಾಗ ಬಹುಶಃ ನಾವು ಬಂದಿದ್ದೀವಿ ಇಲ್ಲಿ. ಬಹುಶಃ ನಾವು ಇಲ್ಲೇ ಸೊ ಅವ್ರಿಗೆ ಗೌರವ ಅರ್ಪಿಸುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸೊ ಅವ್ರ ಕುಟುಂಬ ಜೊತೆ ಕೂಡ ಅದೇ ನಮ್ಮ ಸಂಬಂಧ ಕೂಡ ಮುಂದುವರಿತಾ ಇದೆ. ಸೊ ಮುಂದುವರಿಯೋಣ. ಅವರ ಹಾಕಿಕೊಟ್ಟಂಥ ಮಾರ್ಗದರ್ಶನ ಆದರ್ಶಗಳನ್ನು ನಾವೆಲ್ಲ ಮುಂದುವರಿಸುವ ಪ್ರಯತ್ನ ಮಾಡೋಣ. ಅವರಿಂದ ಕೂಡ ಹಲವಾರು ರಾಜಕೀಯ ಘಟನೆಗಳನ್ನ ನೋಡ್ಲಿಕ್ಕೆ ಸಿಕ್ತು, ನಮಗೂ ಕಲೀಲಿಕ್ಕೆ ಸಿಕ್ತು. ಅದನ್ನು ಕೂಡ ಇವತ್ತು ನಾವು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅವ್ರು ನನ್ನ ಬಿಟ್ಟು ಅಗಲಿದ್ರು ಕೂಡ ಅವ್ರ ವಿಚಾರಗಳು ನಮ್ಮ ಜೊತೆ ಇರಲಿ, ಅವ್ರ ಕುಟುಂಬ ಜೊತೆ ನಾವು ಇದ್ದೀವಿ, ಮುಂದೆ ಕೂಡ ಇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ.